Hi everyone, welcome to my YouTube channel. Today's special is chicken cheese balls. ಇದನ್ನು ಮಾಡಲು ಬೇಕಾಗಿರುವ ಪದಾರ್ಥಗಳು: ಒಂದು ಬೌಲ್ ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್, ಹಾಫ್ ಕಿಲೋ ಬೋನ್ಲೆಸ್ ಚಿಕನ್ ಅನ್ನು ಈ ರೀತಿ ಮಿಕ್ಸಿ ಜಾರಲ್ಲಿ ಹಾಕಿ ಪೇಸ್ಟ್ ಮಾಡಿಕೊಳ್ಳಿ. ಈ ರೀತಿ ಪೇಸ್ಟ್ ಆದ ಚಿಕನ್ ಅನ್ನು ಒಂದು ಬೌಲ್ ಒಳಗೆ ಹಾಕಿಕೊಳ್ಳಿ. 2 ಟೇಬಲ್ ಸ್ಪೂನ್ ಬ್ಲ್ಯಾಕ್ ಪೆಪ್ಪರ್ ಪೌಡರ್, 1 ಟೇಬಲ್ ಸ್ಪೂನ್ ಡ್ರೈ ರೆಡ್ ಚಿಲ್ಲಿ, 1 ಟೇಬಲ್ ಸ್ಪೂನ್ ಗ್ರೀನ್ ಚಿಲ್ಲಿ, 1 ಟೇಬಲ್ ಸ್ಪೂನ್ ಗಾರ್ಲಿಕ್, 1 ಟೇಬಲ್ ಸ್ಪೂನ್ ಜಿಂಜರ್, 3 ಟೇಬಲ್ ಸ್ಪೂನ್ ಕೊರಿಯಾಂಡರ್ ಲೀವ್ಸ್. ಈಗ ಒಮ್ಮೆ ಮಿಕ್ಸ್ ಮಾಡಿ. ರುಚಿಗೆ ತಕ್ಕಷ್ಟು ಉಪ್ಪು, 2 ಮೀಡಿಯಂ ಸೈಜ್ ಆನಿಯನ್. ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. Four ಟೇಬಲ್ ಸ್ಪೂನ್ ಪ್ಯಾನ್ಕೋ ಬ್ರೆಡ್ ಕ್ರಮ್ಸ್, ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. 4 ಟೇಬಲ್ ಸ್ಪೂನ್ ಚೀಸ್, ಈಗ ಮತ್ತೊಮ್ಮೆ ಮಿಕ್ಸ್ ಮಾಡಿಕೊಳ್ಳಿ. ಈಗ ಈ ರೀತಿ ಮಾಡಿ ಮಧ್ಯದಲ್ಲಿ ಚೀಸನ್ನು ಇಡಿ. ನಂತರ ಈ ರೀತಿ ಕ್ಲೋಸ್ ಮಾಡಿ. ಈಗ ಇದಕ್ಕೆ ಬಾಲ್ ಶೇಪನ್ನು ಕೊಡಿ. ಆದಷ್ಟು ಚಿಕ್ಕ ಸೈಜ್ ಮಾಡಿ. ಏಕೆಂದರೆ ಒಳಗೆ ಚೀಸ್ ಸರಿಯಾಗಿ ಮೆಲ್ಟ್ ಆಗಿರುವುದಿಲ್ಲ. ಟೇಬಲ್ ಸ್ಪೂನ್ ಮೈದಾ, 2 ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್. ಈಗ ಸ್ವಲ್ಪ ನೀರನ್ನು ಬಳಸಿ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ. ಈಗ ಇದನ್ನು ಈ ರೀತಿ ಡಿಪ್ ಮಾಡಿಕೊಳ್ಳಿ. ಡಿಪ್ ಮಾಡಿದ ನಂತರ ಬ್ರೆಡ್ ಕ್ರಮ್ಸ್ನ ಒಳಗೆ ಹಾಕಿ ಈ ರೀತಿ ಮಾಡಿ. ಎಣ್ಣೆಯನ್ನು ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಲೋ ಫ್ಲೇಮಲ್ಲಿಟ್ಟು ಚಿಕನ್ ಚೀಸ್ ಬಾಲನ್ನು ಇದರೊಳಗೆ ಬಿಡಿ. ಸಿಕ್ಸ್ ಆರ್ 7 ಮಿನಿಟ್ ಲೋ ಫ್ಲೇಮ್ನಲ್ಲಿ ಈ ರೀತಿ ಬಾಯ್ಲ್ ಮಾಡಿ. ಮಧ್ಯದಲ್ಲಿ ಈ ರೀತಿ ಮಾಡಿ 6 to 7 ಮಿನಿಟ್ಸ್ ಆದ ನಂತರ ಹೊರತೆಗೆಯಿರಿ. ಹೊರತೆಗೆದ ನಂತರ ಪ್ಲೇಟ್ನಲ್ಲಿ ಟಿಶ್ಯೂ ಇಟ್ಟು ಈ ರೀತಿ ಸರ್ವ್ ಮಾಡಿ. ನೀವು ಒಮ್ಮೆ ಟ್ರೈ ಮಾಡಿ ನಿಮ್ಮ ಕೈ ರುಚಿ ಹೇಗಿದೆ ಎಂದು ಕಮೆಂಟಲ್ಲಿ ತಿಳಿಸಿ. Thank you for watching my video. More videos, subscribe my channel.